ಇನ್ನು ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿಗೆ ಕರೆದುಕೊಂಡು ಹೋಗ್ಬೇಕಂದ್ರೆ ಯಾವ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಬಳ್ಳಾರಿ ಜೈಲಿಗೆ ಈಗ ಶಿಫ್ಟ್ ಆಗ್ತಾರೆ ದರ್ಶನ್. ರಸ್ತೆ ಮಾರ್ಗವಾಗಿನೇ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು. ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ತೆರಳೋಕೆ 6 ಗಂಟೆ ಬೇಕಾಗುತ್ತೆ. ಮಧ್ಯರಾತ್ರಿ ವೇಳೆಗೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವಂತ ಸಾಧ್ಯತೆನೇ ಹೆಚ್ಚಾಗಿದೆ. ಸೊ ಯಾವ ಮಾರ್ಗದಲ್ಲಿ ಸಾಗ್ತಾರೆ ಅನ್ನುವಂಥದ್ದನ್ನ ಮ್ಯಾಪ್ ಮೂಲಕವಾಗಿ ನಿಮಗೆ ತೋರಿಸ್ತೀವಿ. ರಸ್ತೆ ಮಾರ್ಗವಾಗಿ ತೆರಳುತ್ತಾರೆ ಬಳ್ಳಾರಿ ಜೈಲಿಗೆ ಹೋಗೋಕೆ. ಯಾವ ರೂಟಲ್ಲಿ ಹೋಗ್ತಾರೆ ಅನ್ನುವಂಥದ್ದು ನೋಡೋಣ. ಮಿನಿಮಮ್ 6 ಗಂಟೆ ಅಂತೂ ಬೇಕೇ ಬೇಕು ಹೋಗಿ ತಲುಪೋಕ್ಕೆ. ನೋಡಿ, ಆರಂಭವಾಗೋದು ಪರಪ್ಪನ ಅಗ್ರಹಾರ ಜೈಲಿನಿಂದ. ಅಲ್ಲಿಂದ ಹೊಸೂರು ಮುಖ್ಯ ರಸ್ತೆ ಮಾರ್ಗವಾಗಿ ನೈಸ್ ರಸ್ತೆಯನ್ನು ಹಿಡ್ಕೊಂಡು ನೆಲಮಂಗಲ ಮಾರ್ಗವಾಗಿ ತುಮಕೂರು ರಸ್ತೆಯಲ್ಲಿ ಬಂದು ಅಲ್ಲಿಂದ ಶಿರಾ ತಲುಪಿ ಶಿರಾದಿಂದ ಅವರು ಹಿರಿಯೂರು ಮಾರ್ಗವಾಗಿ ಚಳ್ಳಕೆರೆಯಿಂದ ಹಾನಗಲ್, ಅದಾದ ನಂತರ ಅಲಕುಂದಿ, ಅದಾದ ನಂತರ ಬಳ್ಳಾರಿ ಜೈಲಿಗೆ ಹೋಗಿ ತಲುಪ್ತಾರೆ. ಇಷ್ಟು ತಲುಪೋಕೆ 6 ಗಂಟೆ ಬೇಕಾಗುತ್ತೆ ರಸ್ತೆ ಮಾರ್ಗವಾಗಿ. ಇದರ ಮಧ್ಯದಲ್ಲಿ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಸೇರ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದಾಗಿಯೇ 20ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಶಿಫ್ಟ್ ಮಾಡೋಕ್ಕೋಸ್ಕರ. ಎಷ್ಟೊತ್ತಿಗೆ ಹೊರಡ್ತಾರೆ ಅನ್ನೋದ್ರ ಮೇಲೆ ಆಗುತ್ತೆ. ಸೊ ಈಗ ಮಧ್ಯರಾತ್ರಿಗೆ ಹೋಗಿ ತಲುಪೋ ರೀತಿಯಲ್ಲಿ ಮಾಡ್ಕೊಳ್ತಾರೆ ಅಂತ ಹೇಳಿ, ಕಾರಣ ಅಲ್ಲಿ ಯಾರು ಬಂದರು ಏನು ಗೊತ್ತಾಗಬಾರ್ದಲ್ಲ, ಆ ನಿಟ್ಟಿನಲ್ಲಿ ಈಗ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಾರಣ ಈಗಾಗಲೇ ಬಳ್ಳಾರಿ ಜೈಲಿನ ಮುಂಭಾಗದಲ್ಲೂ ಕೂಡ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ದೇವರು ಬರ್ತಾ ಇದ್ದಾರೆ ಅಂತೇಳಿ. ಕೊಲೆ ಮಾಡಿ ಬರೋರೆಲ್ಲ ದೇವರು ಅನ್ನೋ ರೀತಿಯಲ್ಲಿ ಈಗ ಅಭಿಮಾನಿಗಳು ಹೋಗ್ಬಿಟ್ಟಿದ್ದಾರೆ. ಸೊ ಸ್ಟಿಲ್ ವಿಚಾರಣಾಧೀನ ಕೈದಿ ಆಗಿರುವಂಥವ್ರು, ಕೊಲೆ ಆರೋಪವನ್ನು ಹೊತ್ಕೊಂಡಿರೋರು. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಯಾವ ರೀತಿಯಾಗಿ ರಸ್ತೆ ಮಾರ್ಗವಾಗಿ ಹೋಗುವಂಥದ್ದೇನಿದೆ ಅಲ್ಲಿ ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಎಷ್ಟು ಪೊಲೀಸರು ಜೊತೆಗಿರ್ತಾರೆ? ಕಾರಣ ಹೆಚ್ಚಿನ ಅಭಿಮಾನಿಗಳು ಸೇರ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಹೆಚ್ಚಿನ ಭದ್ರತೆ ಏನಾದರೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಏನಿದೆ ಮಾಹಿತಿ ರಾಘವ್? ಅರುಣ್, ಬಹಳ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಹಂತದ ಮೀಟಿಂಗ್ ಅನ್ನ ಮಾಡುವಂತ ಪ್ರಕ್ರಿಯೆಗಳೆಲ್ಲ ಆರಂಭ ಆಗಿದೆ. ಮೀಟಿಂಗ್ ಕೂಡ ಕೊನೆ ಹಂತವನ್ನು ತಲುಪಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಜೈಲಿನ ಒಳಭಾಗದಲ್ಲಿ ಅಧಿಕಾರಿಗಳೆಲ್ಲರೂ ಸೇರಿ ಈಗ ಮುಂದೆ ಹೇಗೆ ಏನು ಅವರನ್ನ ಕರ್ಕೊಂಡು ಹೋಗುವಂಥ ಮಾರ್ಗ ಹೇಗೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಮೀಟಿಂಗ್ ಅನ್ನ ಮಾಡಿ ಆ ರೂಪುರೇಷೆಗಳನ್ನ ಸಿದ್ಧವನ್ನ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿಂದ ಸರಿಸುಮಾರು 325-330 ಕಿಲೋಮೀಟರ್ 6 ಅವರ್ಗಳ ಜರ್ನಿ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ಸೆಕ್ಯೂರಿಟಿ ಮುಖಾಂತರವೇ ಇವರನ್ನ ಕರ್ಕೊಂಡು ಹೋಗಬೇಕಿರುವಂಥ ಪರಿಸ್ಥಿತಿ ಇದೆ. ಸೊ ಈಗಾಗಲೇ ರೂಟ್ ಮ್ಯಾಪ್ ಅನ್ನ ಈ ಹಿಂದೆ ಹೇಳಿದ ಹಾಗೆ ರೂಟ್ ಮ್ಯಾಪ್ ಅನ್ನು ಈಗಾಗಲೇ ಸಿದ್ಧವನ್ನು ಮಾಡಿಕೊಳ್ಳಲಾಗಿದೆ. ನೇರವಾಗಿ ಇಲ್ಲಿಂದ ಅಂದ್ರೆ ಪರಪ್ಪನ ಅಗ್ರಹಾರದಿಂದ ನೈಸ್ ರೋಡ್ ಮುಖಾಂತರವಾಗಿ ನೆಲಮಂಗಲದಿಂದ ಶಿರಾ ಮಾರ್ಗವಾಗಿ ಈ ಮಾರ್ಗವಾಗಿ ಬಳ್ಳಾರಿಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಲ್ಲಿ ತಯಾರಿಯನ್ನ ಮಾಡಿಕೊಂಡು ರೂಟ್ ಮ್ಯಾಪ್ ಅನ್ನು ಮಾಡಿರುವಂಥದ್ದು. ಅಂದ್ರೆ ಅಲ್ಲಿರುವಂತಹ ಮಾರ್ಗದಲ್ಲಿ ಇರುವಂತಹ ಠಾಣಗಳ ವ್ಯಾಪ್ತಿಗಳು ಅಥವಾ ಜಿಲ್ಲೆಗಳೇನಿದೆ ಅಲ್ಲಿನ SP ಗಳಿರ್ಬೋದು, ಜೊತೆಗೆ ಆ ಭಾಗದಲ್ಲಿ ಬರುವಂತಹ ಸ್ಟೇಷನ್ಗಳ ಎಲ್ಲದಕ್ಕೂ ಕೂಡ ಮಾಹಿತಿಯನ್ನು ರವಾನೆ ಮಾಡಿ ಅಲ್ಲಿಂದ ನೇರವಾಗಿ ಮೊದಲಿಗೆ ಝೀರೋ ಟ್ರಾಫಿಕ್ನ ಜೊತೆಗೆ ಅಲ್ಲಿ ಒಂದಷ್ಟು ಸೆಕ್ಯೂರಿಟಿಯನ್ನು ಟೈಟ್ ಮಾಡಿಕೊಂಡು ಬರುವಂತಹ ಹಾದಿ ಏನಿದೆ ಆ ಮಾರ್ಗಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಅಲರ್ಟ್ ಆಗಿರುವಂತ ಈಗಾಗಲೇ ಹೇಳಿರುವಂಥದ್ದು. ಬಟ್ ಆದರೆ ಇಲ್ಲಿಂದ ಎಷ್ಟೊತ್ತಿಗೆ ಹೊರಡ್ತಾರೆ ಅನ್ನುವಂಥದ್ರ ಆಧಾರದ ಮೇಲೆ ಅಲ್ಲಿ ಆ ಭಾಗಗಳಲ್ಲಿ ಆ ಮಾರ್ಗಗಳಲ್ಲಿ ಅಲರ್ಟ್ ಆಗೋದಕ್ಕೆ ಕೂಡ ಸೂಚನೆ ನೀಡಲಾಗಿದೆ. ಅಂದ್ರೆ ಇಲ್ಲಿ ಎಷ್ಟೊತ್ತಿಗೆ ಹೊರಡ್ತಾರೆ ಅನ್ನುವಂಥ ಆಧಾರದ ಮೇಲೆ ಅವೆಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು. ಯಾಕಂದ್ರೆ ಇಲ್ಲಿಂದ ಎಷ್ಟೊತ್ತಿಗೆ ಕರ್ಕೊಂಡು ಹೋಗಬೇಕು ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಒಂದಷ್ಟು ಟೆಕ್ನಿಕಲ್ ಆಗಿ ಏನ್ ಮಾಡಬೇಕು ಅನ್ನುವಂಥ ಒಂದಷ್ಟು ಮೀಟಿಂಗ್ಗಳು ಆಗ್ತಾ ಇರುವಂತ ಕಾರಣಕ್ಕಾಗಿ ಆ ನಂತರದಲ್ಲಿ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿ ಮೀಟಿಂಗ್ ಆದ್ಮೇಲೆ ಇಲ್ಲಿಂದ ಹೊರಡುವಂತ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸರು ಅಂದ್ರೆ ಜಿಲ್ಲೆಯ SP ಗಳೇನಿರ್ತಾರೆ ಅವರ ಮುಖಾಂತರವಾಗಿ ಆ ಭಾಗಗಳಲ್ಲಿ ಒಂದಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಮಾಡಿಕೊಂಡು ಇವರನ್ನ ಮಾರ್ಗಗಳ ಮುಖಾಂತರವಾಗಿ ಕರ್ಕೊಂಡು ಹೋಗುವಂತ ನಿಟ್ಟಲ್ಲಿ ತಯಾರಿಗಳನ್ನ ಮಾಡಿಕೊಂಡು ಆ ಭಾಗಗಳಿಗೂ ಕೂಡ ಸೂಚನೆಯನ್ನ ನೀಡುವಂತ ಕೆಲಸವನ್ನ ಮಾಡಲಾಗಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.